ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಸೂಪರಾಗಿ ಬಿಂದಾಸ್ ಆಗಿದ್ದೀನಿ. ನೀವು ಕೂಡ ಅಲ್ಲಿ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಹಾಗೆಯೇ ನಮ್ಮ ಫಾರ್ಮ್ ಹೌಸ್ ವ್ಲಾಗ್ ಕೂಡ ನೋಡೋಣ. ತುಂಬ ದಿನಗಳಿಂದ ಫಾರ್ಮ್ ಹೌಸ್ ವ್ಲಾಗನ್ನು ಹಾಕೋದಕ್ಕಾಗಲಿಲ್ಲ. ಸೊ ಇವಾಗ ಈ ವಿಡಿಯೋ ಜೊತೆಗೇ ಅದರ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಬನ್ನಿ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಮಾತಾಡ್ತಾ ಹೋಗೋಣ. ಸಮ್ಮರ್ ಹಾಲಿಡೇಸ್ ಮುಗೀತು, ಇನ್ನೇನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ, ಲಂಚ್ ಬಾಕ್ಸ್ ಏನು ಮಾಡೋದಪ್ಪ ಮಕ್ಕಳಿಗೆ ಅಂತ ಒಂದು ದೊಡ್ಡ ತಲೆನೋವಾಗಿದೆ. ಮಕ್ಕಳಿಗೆ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ, ಅದೇ ಉಪ್ಪಿಟ್ಟು ಹಾಕೊಡೋದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಲಂಚ್ ಬಾಕ್ಸ್ ರೆಸಿಪೀಸನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು. ಹಾಗೆಯೇ ಹೆಲ್ತಿಯಾಗಿ ಇರೋ ಥರ ನೋಡ್ಕೋಬೇಕು. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಎಗ್ ಫ್ರೈಡ್ ರೈಸ್. ಈ ಫ್ರೈಡ್ ರೈಸಲ್ಲಿ ವೆಜಿಟೇಬಲ್ಸ್ ಇದೆ, ಹಾಗೆಯೇ ಎಗ್ ಕೂಡ ಇದೆ. ಯಾವುದೇ ಥರದ ಸಾಸ್ಗಳನ್ನು ಬಳಕೆ ಮಾಡದೆ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ. ಬೇಕು ಅಂದರೆ ಎಲೆಕೋಸು ಕೂಡ ಹಾಕೋಬೋದು. ಫ್ರೆಂಡ್ಸ್, ನಾನು ಮಾಡ್ತಿರೋಂಥ ರೆಸಿಪಿ 4 ಜನಕ್ಕೆ ಆಗುತ್ತೆ. ಈಗ ತರಕಾರಿಗಳನ್ನು ಸಿಮ್ ಫ್ಲೇಮ್ನಲ್ಲಿ ಹದವಾಗಿ ಬೇಯಿಸ್ಕೋಬೇಕು. ಒಂದು 80% ಅಷ್ಟು ವೆಜಿಟೇಬಲ್ಸ್ ಕುಕ್ ಆದರೆ ಸಾಕು, ತುಂಬಾ ಬೇಯಬೇಕು ಅಂತ ಏನಿಲ್ಲ. ಸುಮಾರು ಒಂದು 2 ನಿಮಿಷ ಲಿಡ್ಡನ್ನು ಕವರ್ ಮಾಡಿ ಕುಕ್ ಮಾಡಬೇಕು. ವೆಜಿಟೇಬಲ್ಸ್ ಎಲ್ಲ 80% ಕುಕ್ ಆಗಿದೆ. ಈಗ ಇದಕ್ಕೆ 3 ಮೊಟ್ಟೆಗಳನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಹೆಚ್ಚಾಗಿ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕಾ ಅಥವಾ ಮಧ್ಯಾಹ್ನ ಅಡುಗೆಗಳ ರೆಸಿಪಿ ಬೇಕಾ, ಯಾವ ರೆಸಿಪಿ ಬೇಕು ಅಂತ ನೀವು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಬರೋ ದಿನಗಳಲ್ಲಿ ಆ ರೆಸಿಪೀಸ್ನೆಲ್ಲ ನಾನು ಒಂದೊಂದಾಗಿ ನಿಮಗೆ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅಂದರೆ ನಾವು ಮಾಡುವಂಥ ರೆಸಿಪೀಸ್ ಈಸಿಯಾಗಿರಬೇಕು, ಟೈಮ್ ಕಮ್ಮಿ ತಗೋಬೇಕು, ಹಾಗೆಯೇ ನ್ಯೂಟ್ರಿಷನ್ ವ್ಯಾಲ್ಯೂ ಹೈ ಇರಬೇಕು. ಸೊ ಈ ಪಾಯಿಂಟ್ಸ್ ಎಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ರೆಸಿಪೀಸನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಗೆ ಒಂದೊಂದಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಇದಕ್ಕೆ ಮಸಾಲ ಪೌಡರ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಹಾಗೆ ಸಾಲ್ಟನ್ನು ಹಾಕಿದ್ದೀನಿ. ಮಕ್ಕಳಿಗೆ ಮಾಡ್ತಿರೋದ್ರಿಂದ ಹೆಚ್ಚಾಗಿ ಮಸಾಲೆಗಳು ಬೇಡ. ಕೊನೆಯದಾಗಿ ಸ್ವಲ್ಪ ಚಿಕನ್ ಮಸಾಲ ಫ್ರೈ ಪೌಡರನ್ನು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಚಿಕನ್ ಮಸಾಲ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ತೇಜು ಚಿಕನ್ ಮಸಾಲ ಪೌಡರನ್ನು ಬಳಸ್ತೀನಿ. ಈ ಟೇಸ್ಟ್ ನನಗೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಎಗ್ಸ್, ಮೊಟ್ಟೆಗಳನ್ನು ಏನು ಹಾಕಿದ್ವಿ ಅದನ್ನು ಮಿಕ್ಸ್ ಮಾಡಬಾರ್ದು. ಒಂದು ಸೈಡಲ್ಲಿ ಹಾಗೆಯೇ ಕುಕ್ ಆಗೋದಕ್ಕೆ ಬಿಟ್ಬಿಡಬೇಕು. ನೋಡಿ, ನಾನು ಎಗ್ಸ್ ಸಪ್ರೇಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆಗೆ ಇನ್ನೊಂದು ಹಾಫ್ ಪೋರ್ಷನಲ್ಲಿ ಆ ತರಕಾರಿಗಳಿಗೆ ಮಸಾಲೆ ಪೌಡರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸಪ್ರೇಟಾಗಿ ಒಂದೇ ಪ್ಯಾನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 2 ಗ್ಲಾಸ್ ರೈಸ್ ಹಾಕಿ ವೈಟ್ ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 4 ಜನಕ್ಕಾಗುತ್ತೆ ಅಳತೆ, ಈಗಾಗಲೇ ನಾನು ಹೇಳಿದ್ದೀನಿ. ಸೊ ತರಕಾರಿ ಎಲ್ಲ ಹಾಕಿರೋದ್ರಿಂದ ಇನ್ನೊಬ್ರಿಗೆ ಎಕ್ಸ್ಟ್ರಾ ಆದರೂ ಆಗ್ಬೋದು. ಸೊ ನಾನಿವಾಗ ಸದ್ಯಕ್ಕೆ ಲಂಚ್ ಬಾಕ್ಸ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯನ್ನು ಬಳಸ್ಕೊಂಡು ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ನಮ್ಮ ತೋಟದ್ದು, ಆ ತೋಟದ ವಿಲಾಗ್ ಕೂಡ ಬರುತ್ತೆ, ನೋಡ್ತಾ ಇರಿ. ಈಗ ಸಿಮ್ ಫ್ಲೇಮ್ ಇಟ್ಕೊಂಡು ರೈಸ್ ಜೊತೆಗೆ ವೆಜಿಟೇಬಲ್ಸ್ ಹಾಗೆ ಎಗ್ ಏನು ಫ್ರೈ ಮಾಡ್ಕೊಂಡಿದ್ವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಆದಷ್ಟು ಉದ್ರುದ್ರಾಗಿ ಮಾಡ್ಕೊಳ್ಳಿ. ಅನ್ನ ಮಾಡಿಟ್ಟು ಒಂದು ಸ್ವಲ್ಪ ತಣ್ಣಗಾಗಿದ್ರೂ
ಚೆನ್ನಾಗಿ ಬರುತ್ತೆ. ಇದು ಬಿಸಿ ಬಿಸಿ ಅನ್ನ ಹಾಕಿದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಸ್ವಲ್ಪ ಉದ್ರುದ್ರಾಗಿದ್ದರೆ ಫ್ರೈಡ್ ರೈಸ್ಗೆ, ರೈಸ್ ರೆಸಿಪಿಗಳಿಗೆ ಚೆನ್ನಾಗಿರುತ್ತೆ. ಈಗ ನಮ್ಮ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ರೆಸಿಪಿ ಮಾಡೋಕ್ಕೆ ನನಗೆ ಸುಮಾರು ಒಂದು 15 ನಿಮಿಷಗಳು ಆಯಿತು ಅಷ್ಟೇ. ಈ ರೆಸಿಪಿ ಪ್ಯೂರ್ ವೆಜಿಟೇರಿಯನ್ಸ್ ಇದ್ದರೆ ನಾನು ತೋರಿಸಿದ ಎಲ್ಲ ಪ್ರೊಸೀಜರ್ ಸೇಮ್ ಇದೆ. ಎಗ್ಗನ್ನು ಸ್ಕಿಪ್ ಮಾಡ್ಕೋಬೋದು. ಇವತ್ತಿನ ನಮ್ಮ ಪ್ರೀತಮ್ ಲಂಚ್ ಬಾಕ್ಸ್ಗೆ ಎಗ್ ವೆಜಿಟೇಬಲ್ ಫ್ರೈಡ್ ರೈಸ್, ನೇರಳೆ ಹಣ್ಣು, ಸೌತೆಕಾಯಿ. ಮಳೆಗಾಲ ಶುರುವಾಗಿದೆ, ಜೊತೆಗೆ ಚುಮು ಚುಮು ಚಳಿ. ಸೂಪರ್ ಆಗಿದೆ ವೆದರ್ ಇವತ್ತು. ರಾತ್ರಿಯೆಲ್ಲ ಜಡಿ ಥರ ಮಳೆ ಬಂದು ನೋಡಿ ಟೆರೆಸ್ ಎಲ್ಲ ಫುಲ್ ಒದ್ದೆ ಆಗಿದೆ. ಹೂಗಳಿತ್ತು, ಹೂಗಳೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಪೂಜೆಗೆ. ಸುಮಾರಷ್ಟು ಹೂಗಳು ಬಿಡುತ್ತೆ ನಮಗೆ. ಇವತ್ತೊಂದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಜಾಜಿ ಮಲ್ಲೆ, ಸೂಜಿ ಮಲ್ಲೆ ಮತ್ತು ವೈಟ್ ಕಣಗಲೆ, ಬಿಳಿ ಕನಕಾಂಬರ, ಈ ಥರ ಸುಮಾರಷ್ಟು ಹೂಗಳು ಬಿಡುತ್ತೆ. ಎಲ್ಲ ಮೇಲೆ ಟೆರೆಸ್ ಗಾರ್ಡನಲ್ಲಿ ಪಾಟ್ನಲ್ಲಿ ಹಾಕಿರುವಂಥದ್ದು. ಸ್ವಲ್ಪ ತುಳಸಿ ಕೂಡ ಬಿಡಿಸ್ಕೊಂಡಿದ್ದೀನಿ. ಹಾಗೆ ದಾಸವಾಳಗಳು 3 ರಿಂದ 4 ಕಲರ್ ಇದೆ. ಮನೆಯಲ್ಲೇ ಬಿಟ್ಟಿರುವಂಥ ಹೂಗಳು ಇವತ್ತಿನ ದೇವ್ರ ಪೂಜೆಗೆ ಸರಿ ಹೋಯಿತು. ಇವಾಗ ಮಳೆಗಾಲ ಆಗಿರೋದ್ರಿಂದ ಗಿಡಗಳಲ್ಲಿ ಹಸಿರು ಎಲ್ಲೆಲ್ಲೂ ತುಂಬಿರುತ್ತೆ, ಹೂಗಳು ಚೆನ್ನಾಗಿ ಬಿಡುತ್ತೆ. ಸೊ ಇಂಥ ಸೀಸನಲ್ಲಿ ನೀವು ಯಾವುದಾದ್ರು ಹೊಸ ಗಿಡ ಮನೆಗೆ ತರಬೇಕು, ಈಗ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋರು ಇವಾಗ ರೈಟ್ ಸೀಸನ್. ಯಾವುದೇ ಗಿಡಗಳು ಹಾಕಿದ್ರೂ ಇವಾಗ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಹೂಗಳು ಅಷ್ಟೇ ಸಾಕಷ್ಟು ಬಿಡುತ್ತೆ ಈ ಮಳೆಗಾಲದಲ್ಲಿ. ನೋಡಿ, ಇವತ್ತಿನ ದೇವ್ರ ಪೂಜೆಗೆ ಮನೆಯಲ್ಲಿರುವಂಥ ಹೂಗಳೇ ಸರಿ ಹೋಯಿತು. ಮನೆಯಲ್ಲಿ ಬಿಟ್ಟಿರುವಂಥ ಹೂಗಳನ್ನು ಕಿತ್ಕೊಬಂದು ದೇವ್ರಿಗಿಟ್ಟು ಮನಸ್ಸು ತೃಪ್ತಿಯಾಗಿ ನಮಸ್ಕಾರ ಮಾಡಿ ಪೂಜೆ ಮಾಡೋದ್ರಲ್ಲಿ ಇರುವಂಥ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ ಅಲ್ವಾ? ಹೂಗಳಿಗೆ 1000 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ತಂದು ದೇವ್ರಿಗೆ ಇಡಬೇಕು ಅಂತ ರೂಲ್ಸ್ ಎಲ್ಲೂ ಇಲ್ಲ. ನೀವು ಬರೀ ಮನಸ್ಸು ತೃಪ್ತಿಯಾಗಿ ಕೈ ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೂ ಸಾಕು ದೇವ್ರಿಗೆ. ದೇವರು ಖಂಡಿತವಾಗಿಯೂ ಒಲಿತಾನೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾನೆ ಅಲ್ವಾ? ಲಾಸ್ಟ್ ವೀಕ್ ಡಿಟಾಕ್ಸ್ ಡೇ ಮಾಡಿದ್ದೆ. ಡಿಟಾಕ್ಸ್ ಡೇಲಿ ಅವತ್ತಿನ ದಿನ ಫುಲ್ ಫ್ರೂಟ್ಸ್ ತಿಂತೀನಿ ನಾನು. ಬೇರೆ ಏನು ಕುಕ್ಡ್ ಐಟಮ್ಸ್ ಯಾವುದೇ ಥರದ ಆಹಾರ ತಿನ್ನೋದಿಲ್ಲ, ಓನ್ಲಿ ಫ್ರೂಟ್ಸ್ ತಿಂತೀನಿ. ಡಿಟಾಕ್ಸ್ ಡೇ ದಿನ ಬರೀ ಫ್ರೂಟ್ಸ್ ತಿನ್ನೋದೇ ಅಲ್ಲ, ಅದ್ರ ಜೊತೆಗೆ ಫ್ರೂಟ್ಸಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿಕೊಂಡು ಸೆಲೆಬ್ರೇಷನ್ ಕೂಡ ಮಾಡ್ತೀವಿ. ಈ ಫ್ರೂಟ್ಸ್ ಡೆಕೋರೇಷನಲ್ಲಿ ಕಿವಿ ಫ್ರೂಟನ್ನು ಬಳಸ್ಕೊಂಡಿದ್ದೀನಿ, ಬ್ಲ್ಯಾಕ್ ಗ್ರೇಪ್ಸ್, ಡ್ರ್ಯಾಗನ್ ಫ್ರೂಟ್, ಹಾಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಬಳಸ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್, ಸ್ವಲ್ಪ ರೆಡ್ ಚಿಲ್ಲೀಸ್ ಕೂಡ ಬಳಸ್ಕೊಂಡಿದ್ದೀನಿ. 2 ಪೀಸಷ್ಟು ಆರೆಂಜಿನ ತೊಳೆಯನ್ನು ಆಫ್ ಕಟ್ ಮಾಡಿ ಒಂದು ಸಣ್ಣ ಡೆಕೋರೇಷನ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಗ್ರೇಪ್ಸ್ದು ಕಡ್ಡಿಗಳನ್ನು ಸಹ ಬಿಸಾಕಿಲ್ಲ, ಅದನ್ನು ಒಂದು ರೆಂಬೆ ಥರ ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ. ಚೆನ್ನಾಗಿದೆಯಾ? ನಿಮಗೆಲ್ಲ ಗೊತ್ತೇ ಇದೆ, ನಮ್ಮದು ಫಾರ್ಮ್ ಹೌಸ್ ಇದೆ ಬಿಡ್ದಿಲಿ. ನಾವು ಎವ್ರಿ ಸ್ಯಾಟರ್ಡೆ ಸಂಡೇ ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತೀವಿ. 1 ವೀಕ್ ಪ್ರೆಷರ್ ಏನಿರುತ್ತೆ ನಮಗೆ, ಸ್ಟ್ರೆಸ್, ಅದೆಲ್ಲ ರಿಲೀಫ್ ಮಾಡ್ಕೊಳ್ಳೋಕ್ಕೆ ನಾವು ನಮ್ಮ ತೋಟದ ಮನೆಗೆ ಹೋಗ್ಬಿಡ್ತೀವಿ. ಸೊ ತೋಟದ ಮನೆ ನಾವು ಕಟ್ಟಿಸಿ ಈಗಾಗಲೇ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಯಾರು ನಮ್ಮ ಚಾನಲನ್ನು ಫಾಲೋ ಮಾಡ್ತಿದ್ದೀರಾ, ನಿಮಗೆಲ್ಲ ಗೊತ್ತಿದೆ. ನಮ್ಮ ಫಾರ್ಮ್ ಹೌಸ್ ವಿಲಾಗ್ಸನ್ನು ನೀವೆಲ್ಲ ತುಂಬ ಇಷ್ಟಪಡ್ತೀರಾ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರ್ತೀರಾ. ಸೊ ತುಂಬ ದಿನಗಳಿಂದ ಫಾರ್ಮ್ ಹೌಸ್ ವ್ಲಾಗ್ಸನ್ನು ಮಾಡೋಕ್ಕಾಗಲಿಲ್ಲ. ನಿಮಗೋಸ್ಕರ ಇವತ್ತು ಫಾರ್ಮ್ ಹೌಸ್ ವ್ಲಾಗನ್ನು ಸ್ವಲ್ಪ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ. ನಮ್ಮ ತೋಟದಲ್ಲಿ 2 ನುಗ್ಗೆ ಮರ ಹಾಕಿದ್ದೀವಿ. 2 ಮರಗಳು ಹಾಕಿ 1 ಇಯರ್ ಆಗಿದೆ ಅಷ್ಟೇ. ಹಾಗಾಗಿ ಹೆಚ್ಚು ನುಗ್ಗೆಕಾಯಿ ಏನೂ ಬಿಡೋದಿಲ್ಲ. ಬೇಕು ಅಂದರೆ ಅವಾಗವಾಗ ಸ್ವಲ್ಪ ಎಳೆಯದಾಗಿರುವಂಥ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೋತೀನಿ. ಈ ಸತಿ ನುಗ್ಗೆಕಾಯಿ ಒಂದು 8 ರಿಂದ 10 ಬಿಟ್ಟಿತ್ತು ಅಷ್ಟೇ. ಇನ್ನೂ ಚಿಕ್ಕ ಗಿಡ. ಲಾಸ್ಟ್ ಟೈಮ್ ಒಂದು 3 ಮಂತ್ಸ್ ಬ್ಯಾಕ್ ಇದನ್ನು ಕಟ್ ಮಾಡಿಸಿದ್ವಿ. ಈಗ ಹೊಸದಾಗಿ ಚಿಗುರಿದೆ. ಹೊಸ ಚಿಗುರು ಅಂತ ಏನು ಹೇಳ್ತೀವಿ, ಅದು ಹೊಸ ಎಲೆಗಳೇನಿದೆ ಅದು ಹೊಸದಾಗಿ ಚಿಗುರಿರೋವಂಥದ್ದು.
ತುಂಬ ದಿನಗಳಾಗಿತ್ತು ನುಗ್ಗೆ ಸೊಪ್ಪಲ್ಲಿ ರೆಸಿಪಿ ಮಾಡಿ. ಯಾವಾಗಲೂ ಫಾರ್ಮ್ ಹೌಸ್ಗೆ ಬಂದರೆ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಮೊಟ್ಟೆ ಹಾಕಿ ಪಲ್ಯ ಮಾಡ್ತೀನಿ. ಅದು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆಲ್ಲರಿಗೂ. ಆ ರೆಸಿಪಿ ವಿಡಿಯೋ ಕೂಡ ಈಗಾಗಲೇ ಹಾಕಿದ್ದೀನಿ, ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಅಂತ. ಸೊ ಯಾರಿಗಾರು ಬೇಕು ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ಗೆ ಹೋದರೆ ನಮ್ಮ ಫಾರ್ಮ್ ಹೌಸ್ ಬ್ಲಾಗ್ಸ್ ಅಂತ ಒಂದು ಸಪ್ರೇಟ್ ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಮ್ಮ ಫಾರ್ಮ್ ಹೌಸ್ ಬ್ಲಾಗ್ಸ್ನ ವಿಡಿಯೋಸ್ ಎಲ್ಲ ಬರುತ್ತೆ. ನೋಡಿ, ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಬಂದಿದ್ದೀನಿ. ಅಂದರೆ ಹೆಚ್ಚು ಎಲೆಗಳು ಸಿಗಲಿಲ್ಲ, ಎಲ್ಲ ಹೈಟಲ್ಲಿತ್ತು. ಕೆಳಗಡೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ. ಇದರಲ್ಲಿ ಒಂದು ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇದು ನುಗ್ಗೆ ಸೊಪ್ಪಿನ ಮರ. ಅಂದರೆ ಸುಮಾರು 1 ವರ್ಷ ಆಗಿದೆ ಅಷ್ಟೇ, ಇನ್ನೂ ಚಿಕ್ಕದು. ಹೈಟ್ ಮಾತ್ರ ಬೆಳೀತಾನೇ ಇದೆ. ನಾವು ಕಟ್ ಮಾಡಿದ್ರೂ ಅಷ್ಟೇ ಸಣ್ಣಕ್ಕೆ ಉದ್ದಕ್ಕೆ ಬೆಳೀತಾ ಹೋಗ್ತಾ ಇದೆ. ನುಗ್ಗೆಕಾಯಿ ಒಂದು 8ರಿಂದ 10 ಬಿಟ್ಟಿತ್ತು ಅಷ್ಟೇ, ಜಾಸ್ತಿ ಬಿಟ್ಟಿಲ್ಲ. ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ನುಗ್ಗೆಕಾಯಿ. ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿನ ಬಳಸ್ಕೊಂಡು ಒಂದು ರೆಸಿಪಿಯನ್ನು ಮಾಡಿದ್ದೀನಿ. ಆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸ್ವಲ್ಪ ಬಾಳೆ ಗಿಡಗಳನ್ನು ಹಾಕಿದ್ದೀವಿ. ಅಂದರೆ ಬಾಳೆ ಗಿಡಗಳೆಲ್ಲ ನಮ್ಮ ಚರಣ್ ಹಾಕಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ತಿಂಗಳು ಒಂದಾದರೂ ಬಾಳೆಗೊನೆ ಸಿಗುತ್ತೆ, ಏಲಕ್ಕಿ ಬಾಳೆಹಣ್ಣು. ಈಗ ನಾವು ನೋಡ್ತಿರೋಂಥದ್ದು ತೆಂಗಿನ ಮರ. ಈ ತೆಂಗಿನ ಮರಕ್ಕೆ ಸುಮಾರು 4 ವರ್ಷ ಆಗಿದೆ. ಈ ಮನೆ ಕಟ್ಟೋಕಿನ ಮೊದಲೇ ತೆಂಗಿನ ಸಸಿಗಳನ್ನು ಹಾಕಿದ್ವಿ, ಒಂದು 7-8. ಅದರಲ್ಲಿ 2 ಅಥವಾ 3 ತೆಂಗಿನ ಸಸಿಗಳು ಮಾತ್ರ ಉಳಿತು, ಮಿಕ್ಕಿದೆಲ್ಲ ಹೊರಟೋಯ್ತು. ಯಾಕಂದರೆ ಮನೆ ಕಟ್ಟೋವಾಗ ಸಿಮೆಂಟ್ ಎಲ್ಲ ಬೀಳ್ತಾ ಇರುತ್ತಲ್ವ. ಸೊ ನಮ್ಗೆ ಅವಾಗ ತೆಂಗಿನ ಸಸಿ ಹಾಕಿದಾಗ ಮನೆ ಕಟ್ಸ್ತೀವಿ ಇಲ್ಲಿ ಅನ್ನೋ ಒಂದು ಐಡಿಯಾ ಇರಲಿಲ್ಲ. ಹಾಗಾಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಸಿಮೆಂಟ್ ನೀರು ಅದೆಲ್ಲ ಬಿದ್ದು ಸ್ವಲ್ಪ ತೆಂಗಿನ ಸಸಿಗಳೆಲ್ಲ ಹೊರಟೋಯ್ತು. 2 ಅಥವಾ 3 ಸಸಿಗಳು ಉಳಿದಿದೆ, ಅದರಲ್ಲಿ ಇದು ಒಂದು. ಲಾಸ್ಟ್ ಒಂದು 20 ಡೇಸ್ ಅಥವಾ 1 ತಿಂಗಳಾಗಿರ್ಬೋದು. ಸ್ವಲ್ಪ ಅಲಸಂದೆ ಕಾಳು ಅಥವಾ ಈ ಲಾಂಗ್ ಬೀನ್ಸ್ ಅಂತ ಏನು ಹೇಳ್ತೀವಿ, ಕ್ಲಸ್ಟರ್ ಬೀನ್ಸ್, ಇದ್ರದ್ದು ಕಾಳುಗಳಿತ್ತು, ಸ್ವಲ್ಪ ಒಣಗಿಸಿಟ್ಟಿದೆ. ಅದನ್ನು ಹಾಗೆ ಉದುರಿಸ್ಬಿಟ್ಟು ಹೋಗಿದ್ದೆ. ನೋಡಿ, ಈ ಸತಿ ಬರೋಷ್ಟಕ್ಕೆ ಸ್ವಲ್ಪ ಚಿಗುರಿದೆ. ಅಂದರೆ ಹೆಚ್ಚಾಗೇನು ಸಿಗಲಿಲ್ಲ, ಒಂದು 8-10 ಸಿಕ್ತು ಅಷ್ಟೇ. 8-10 ಸಿಗಲಿ, ಇಲ್ಲ 2-3 ಸಿಗಲಿ, ನಾವು ಬೆಳೆಸಿದ್ದೀವಿ ಅನ್ನೋ ಒಂದು ಖುಷಿ. ಇದಕ್ಕೆ ಕ್ಲಸ್ಟರ್ ಬೀನ್ಸ್ ಅಂತೀವಿ ಅಥವಾ ಅಲಸುಂಡೆ ಕಾಯಿ ಅಂತೀವಿ. ಇಲ್ಲ ನಿಮ್ಮ ಕಡೆಗೆ ಇದಕ್ಕೆ ಏನಾದ್ರು ಹೆಸರಿದ್ರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಈ ಕ್ಲಸ್ಟರ್ ಬೀನ್ಸ್ ಅಥವಾ ಅಲಸುಂಡೆ ಕಾಯಿ ಅಂತ ಹೇಳ್ತೀವಿ. ಇದರಲ್ಲಿ ಪಲ್ಯ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಳೆ ಸಾಂಬಾರು ಜೊತೆಗೆ ಹಾಕ್ಕೋಬೋದು, ಯಾವ ಥರ ಬೇಕಾದರೂ ಮಾಡ್ಬೋದು. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪಿಂದು ಬೀಜಗಳು ಕೂಡ ಹಾಕಿದ್ದೆ. ಮೆಂತ್ಯ ಉದುರಿಸಿದೆ, ಆದರೆ ಅದು ಯಾವುದೂ ಬಂದಿಲ್ಲ. ವಿಪರೀತ ಮಳೆ ಗಾಳಿ ಇತ್ತು ಸಿಕ್ಕಾಪಟ್ಟೆ. ಅದು ಸಣ್ಣ ಸಣ್ಣ ಮೊಳಕೆಗಳು ಕೂಡ ಬಂದಿತ್ತೇನೋ, ಆದರೆ ಹೊರಟೋಗಿದೆ ಹೆವಿ ಮಳೆಯಿಂದ. ಬರೀ ಇದು ಕ್ಲಸ್ಟರ್ ಬೀನ್ಸ್ ಗಿಡ ಮಾತ್ರ ಉಳ್ಕೊಂಡಿದೆ. ಹಾಗೆಯೇ ಇದು ಅವರೆಕಾಯಿ, ಒಣಗಿದ ಅವರೆಕಾಯಿ ಸ್ವಲ್ಪ ಇತ್ತು, ಲಾಸ್ಟ್ ಇಯರ್ದು ಒಣಗಿಸಿ ಹಾಗೆ ಸೇವ್ ಮಾಡಿ ಇಟ್ಟಿದ್ದೆ. ಈಗ 1 ಮಂತ್ ಬ್ಯಾಕ್ ಇದನ್ನು ಹಾಕಿದ್ದೆ, ಉದುರಿಸಿದ್ದೆ. ಎಲ್ಲ ನೋಡಿ ಹೂವಾಗಿದೆ, ಅವರೆಕಾಯಿ ಸಸಿ ಅದು. ಆಮೇಲೆ ತೋಟದಲ್ಲಿ ಸ್ವಲ್ಪ ಹೂಗಳನ್ನೆಲ್ಲ ಬಿಡಿಸ್ಕೊಂಡೆ. ಅಂದರೆ ನಾಳೆ ಪೂಜೆಗೆ ಮನೆಗೆ ಬೆಂಗಳೂರಿಗೆ ತೊಗೊಂಡೋಗೋದಕ್ಕೆ. ಇಲ್ಲೂ ದೇವರಿದೆ, ಇಲ್ಲಿಗೂ ಸ್ವಲ್ಪ ದೇವ್ರ ಫೋಟೋಗಳಿಗೆ ಒಂದು ಸ್ವಲ್ಪ ಹೂ ಇಟ್ಬಿಟ್ಟು ಮಿಕ್ಕಿದ ಹೂಗಳನ್ನೆಲ್ಲ ಕ್ಲೀನಾಗಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತೀನಿ. ಇಲ್ಲೂ ಕೂಡ ವೆರೈಟಿ ದಾಸವಾಳದ ಗಿಡ ಹಾಕಿದ್ದೀನಿ. 4ರಿಂದ 5 ಕಲರ್ ಇದೆ. ಇನ್ನು ಹೆಚ್ಚಿನ ಕಲರ್ಸಲ್ಲೇ ಹಾಕಿದ್ದೆ. ಅದರಲ್ಲಿ ಒಂದು 4-5 ದಾಸವಾಳದ ಗಿಡ ಮಾತ್ರ ಉಳ್ಕೊಂಡಿದೆ, ಮಿಕ್ಕಿದೆಲ್ಲ ಅಷ್ಟು ಬರಲಿಲ್ಲ. ಆಮೇಲೆ ಈ ವರ್ಷದ ಈ ಸೀಸನ್ನ ಕೊನೆಯ 2 ಮಾವಿನ ಹಣ್ಣು 2 ಸಿಕ್ಕಿದ್ದು, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ಗೆಲ್ಲ ಒಂದು 10ರಿಂದ 15 kg ಅಷ್ಟೇ ಮಾವಿನ ಹಣ್ಣು ಸಿಕ್ಕಿತ್ತು. ನೋಡಿ, ಇದು ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ಇವೆರಡನ್ನು ಬಿಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಮಧ್ಯಾಹ್ನದ ಅಡುಗೆಗೆ ಇವೆರಡರಲ್ಲಿ ಈಗ ಅಡುಗೆ ಮಾಡಬೇಕು. ಸೊ ಇವೆರಡರ ರೆಸಿಪಿ ಬೇಕು ಅಂದರೆ ನಮ್ಮ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿಗಳನ್ನು ಪೋಸ್ಟ್ ಮಾಡ್ತೀನಿ. ನುಗ್ಗೆ ಸೊಪ್ಪಿನ ಪಪ್ಪು ಹಾಗೆ ನುಗ್ಗೆಕಾಯಲ್ಲಿ ಒಂದು ಸ್ಪೆಷಲ್ ಗ್ರೇವಿ ಮಾಡ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಮರೀದಿರ ನಮ್ಮ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಭೇಟಿಯಾಗೋಣ ನಮ್ಮ ಮತ್ತೊಂದು ಸೂಪರ್ ಆಗಿರೋಂಥ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.